ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ತೆಗೆದುಕೊಳ್ಳೋಣ. ಇದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ. ಈ ವರ್ಷದಲ್ಲಿ ಕೂಡ ಸೆಕೆಂಡ್ ಟೆಸ್ಟ್ಗೆ ಕೇಳಬಹುದು. ಸೊ ಫಸ್ಟ್ ಟೆಸ್ಟ್ ಕೇಳದಂತೆ ಈ ಟೆಸ್ಟ್ನಲ್ಲಿ ಕೂಡ ನಿಮಗೆ ಇಂಥ ಪ್ರಶ್ನೆಗಳು ನೋಡಲು ಸಿಗ್ಬೋದು. ಹೆಚ್ಚಿನ ಮಾಹಿತಿಗೆ ಫಸ್ಟ್ ಪಿ ಯು ಸಿ ಸಂಬಂಧಪಟ್ಟಂಥ ಕಿರುಪರೀಕ್ಷೆ ಪ್ರಶ್ನೆ ಪತ್ರಿಕೆಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ಪಿ ಯು ಸಿಗೆ ಸಂಬಂಧಪಟ್ಟಂಥ ನಿಮಗೆ ಈಗಾಗಲೇ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಹಾಗೂ ಹಿಂದಿ ಹಾಗೂ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ನಿಮಗೆ ನಮ್ಮ ಒಂದು ಚಾನಲಲ್ಲಿ ಲಭ್ಯ ಇರುತ್ತೆ. ಸೊ ಅವನ್ನು ಕೂಡ ವೀಕ್ಷಿಸಿದರೆ ನಮ್ಮ ಚಾನಲ್ಗೆ ಹೋಗಿ ವೀಕ್ಷಿಸಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ದಿನಗಳೆಲ್ಲ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡಲಾಗೋದು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ಕೊಡಲಾಗುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 40 ಅಂಕವನ್ನು ಕಳೆದುಕೊಳ್ಬೋದು. 40 ಅಂಕವನ್ನು ಪಡೆದುಕೊಂಡ ನಂತರ 40 ಅಂಕವನ್ನು ಈಸಿಯಾಗಿ ನೀವು ಫಸ್ಟ್ ಇಂಟರ್ನಲ್ ಟೆಸ್ಟ್ ಹಾಗೂ ಸೆಕೆಂಡ್ ಇಂಟರ್ನಲ್ ಟೆಸ್ಟಲ್ಲಿ ತೆಗೆದುಕೊಂಡು ಹಾಗೂ ಇಂಟರ್ಮ್ ಎಕ್ಸಾಮಲ್ಲಿ ನಿಮಗೆ 80 ಮಾರ್ಕಸ್ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಮಾರ್ಕಸ್ ತೊಗೊಂಡಿರ್ತಾರೋ ಅದು 20 ಮಾರ್ಕಸ್ ಆಂತರಿಕವಾಗಿ ಇಂಟರ್ನಲ್ಗೆ ಕೌಂಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಈ ಆನ್ಸರ್ಗಳನ್ನ ತೆಗೆದುಕೊಳ್ಳೋಣ. ನೋಡಿ, ಚೂಸ್ ಫ್ರಮ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚೂಸ್ ಗಿವನ್. ದ ಫಾಲೋವಿಂಗ್ ನಾಟ್ ಕ್ಯಾರೆಕ್ಟರ್ಸ್ ಆಫ್ ಅಕೌಂಟಿಂಗ್. ಆನ್ಸರ್ ಹೆಸರು ಯಾವ ಥರ? ಮೋಟಿವಿಟಿ. ಎರಡನೇ ಪ್ರಶ್ನೆ, ಹೂ ಈಸ್ ದ ಫಾದರ್ ಆಫ್ ಅಕೌಂಟೆನ್ಸಿ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಬಿ ಲುಕ್ ಫ್ಯಾಸಿಲಿಯಾ. 3 ವಿಚ್ ಇಸ್ ಅ ನಾಟ್ ಅಸೆಟ್. ಇದರಲ್ಲಿ ಯಾವುದು ಅಸೆಟ್ ಅಲ್ಲ. ಆನ್ಸರ್ ಕ್ರೆಡಿಟರ್ಸ್. ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ತೆಗೆದುಕೊಳ್ಳೋಣ. ಸೊ ಡ್ಯಾಶ್ ಆಫ್ ದ ಈಸ್ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಅಕೌಂಟ್ ಇದೆ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಐಡೆಂಟಿಫಿಕೇಷನ್ ಆ್ಯಂಡ್ ಮೆಜರ್ಡ್ ಎಕನಾಮಿಕ್ ಎವೆಂಟ್ಸ್ ಶುಡ್ ಬಿ ರೆಕಾರ್ಡ್ ಇನ್ ಡ್ಯಾಶ್ ಆರ್ಡರ್. ಇದು ಇಂಪಾರ್ಟೆಂಟ್, ಕ್ರೊನಾಲಜಿಕಲ್ ಆರ್ಡರ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಲ್ಲಿ ಶಾರ್ಟ್ ಆನ್ಸರ್ ಬರೀಕೊಳ್ಳಿ. ವಾಟ್ ಈಸ್ ಪ್ರಾಫಿಟ್ ಅಂದ್ರೇನು, ಹೂ ಈಸ್ ಅಕೌಂಟ್ ಅಂದ್ರೇನು ಅಂತ ಕೇಳೋ, ಅಥವಾ ಎಕ್ಸ್ಪ್ಲೇನ್ GFE ಗ್ಯಾಪ್ ಅಂತ ಅದನ್ನು ಕೂಡ ಕೇಳ್ಬೋದು ಎಕ್ಸ್ಪ್ಲನೇಷನ್ ಕ್ವಶನಲ್ಲಿ. ಹಾಗೂ ಸ್ಟೇಟ್ ಡಿಫ್ರೆಂಟ್ ಟರ್ಮ್ಸ್ ಆಫ್ ಅಕೌಂಟಿಂಗ್ ಇರ್ಬೋದು. ಅಥವಾ ನೋಡಿ ಇಲ್ಲಿ ಲಾಸ್ಟ್ ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ಬೋದು.